ಅರ್ಧ ಅಲ್ಲ, ಒಂದ್ ಇಂಚುನು ಜಾಗ ಆಗ್ಲಿ ನನ್ನ ಗಂಡನ ಆಸ್ತಿನ ಅವಳಿಗೆ ಮಾತ್ರ ಕೊಡಲ್ಲ. ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇನೆ. ಈ ಪಂಚಾಯತಿನ ಇಲ್ಲಿಗೆ ನಿಲ್ಲಿಸ್ಬಿಡ್ರಿ. ಇಲ್ಲಿಗೆ ನಾನು ಬರಬಾರ್ದು ಅನ್ಕೊಂಡಿದ್ದೆ. ಏನ್ ಮಾಡ್ತೀಯ? ಮರ್ಯಾದೆ ಗೌರವ ಕೊಡಬೇಕು ಅಂತ ನನ್ನ ಗಂಡ ಹೇಳಿದ್ಕೆ ಇಲ್ಲಿಗಾನ ಬಂದಿದ್ದೀನಿ. ಇದೇ ನನ್ನ ಅಂತಿಮ ತೀರ್ಮಾನ. ಇನ್ನ ನನ್ನ ಕೇಳಕ್ ಹೋಗ್ಬೇಡ್ರಿ. ನಾವಂತೂ ಕೊಡಲ್ಲ ಅವ್ರಿಗೆ ಆಸ್ತಿನ ಒಂದಿಷ್ಟು. ಕಾಳಿ ಕಾಳಿ, ಇಷ್ಟೊಂದು ಆಟ ಒಳ್ಳೇದಲ್ಲ ಕಣಿ. ಯೋಚನೆ ಮಾಡು. ಅವ್ರಿಗೆ ಸೇರ್ಬೇಕಾಗಿರೋ ಪಾಲನ ಅವ್ರಿಗೆ ಕೊಟ್ಬಿಡೋಣ. ಸುಮ್ಮನೆ ಯಾಕೆ ಜಗಳ ಹೇಳು? ಅವರೂ ನಿನ್ನಂಗೆ ಮನುಷ್ಯರು ತಾನೆ, ನನ್ನ ಹೆಂಡ್ತಿನೇ ತಾನೆ. ಅವಳ ಮಕ್ಕಳು ನನ್ನ ಮಕ್ಕಳೇ ಅಲ್ವಾ? ಯಾಕೆ ಸುಮ್ಮನೆ ಹಿಂಗೆ ಆಟ ಮಾಡ್ತೀಯ? ಎಲ್ಲರಿಗೂ ಸುಮ್ಮನೆ ಯಾಕೆ ತೊಂದರೆ? ಸುಮ್ಮನೆ ಈ ಆಟ ಮುನ್ಸು ಎಲ್ಲ ಬಿಟ್ಬಿಟ್ಟು ಒಪ್ಕೊಂಬತ್ತು ಕಲ್ತ್ಕ. ಕೊಟ್ಟು ಬಿಡು. ನಿನಗೆ ಅದೇ ತಾನೇ ಬೇಕಾಗಿರೋದು. ಅವ್ರಿಗೆ ಕೊಡ್ಬೇಕು ಅನ್ನೋದೇ. ಅವ್ರನ್ನ ಈ ಊರಿಗೆ ಕರ್ಕೊಂಬಂದಿಕೊಂಡಿರೋದು ಇದಕ್ಕೆ ಅನ್ಸುತ್ತೆ. ನನಗೆ ಗೊತ್ತಿತ್ತು ಒಂದಲ್ಲ ಒಂದ್ ದಿವಸ ಇದಕ್ಕೂ ಬರಂದೇ ಬರುತ್ತೆ ಅಂತಾನ. ನಾನು ಅದಕ್ಕೆ ಇವ್ರನ್ನ ಹೊಸ್ತಾಗಿ ಈ ಊರಿಗೆ ಕರ್ಕೊಂಬಂದಾಗ್ಲೇನೆ ಹೇಳಿದೆ, ಈ ಊರಾಗ ಇರೋದ್ ಬೇಡ, ಅವ್ರ ಊರಿಗೆ ಅವಿಗೆ ಕಳ್ಸು, ಅವ್ರ ಊರಾಗ ಅಲ್ಲೇ ಇರ್ಲಿ ಅಂತಾನ. ನನ್ನ ಮಾತು ಕೇಳಲಿಲ್ಲ. ಅವ್ರೇನು ಆಸ್ತಿ ಕೊಡಲ್ಲ, ಆಸ್ತಿ ಕೇಳಲ್ಲ, ಅದು ಕೇಳಲ್ಲ, ಇದು ಕೇಳಲ್ಲ ಅಂತ ಹೇಳಿ ನೀನು ನಿನ್ನ ಮಗ ಹೇಳಿದ್ರಿ. ಅದಕ್ಕೆ ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಅದೇ ನಾನು. ಇವತ್ತು ನೋಡು, ನಾನು ಅನ್ಕೊಂಡಂಗೆ ಆಯ್ತು. ನನ್ನ ಮಗಳು ನೇತ್ರನೂ ಹೇಳ್ತಾ ಇದ್ಲು, ಇವ್ರೊಂದಲ್ಲ ಒಂದ್ ದಿವಸ ಆಸ್ತಿಗೂ ಬರ್ತಾರೆ ಕಣಮ್ಮ, ಇಲ್ಲಿ ಇರಕ್ಕೆ ಬಿಡಬೇಡ, ಮನೇನು ಕೊಡಿಸ್ಬೇಡ ಅಂತ ಹೇಳಿದ್ಲು. ನನ್ನ ಮಾತು ಕೇಳಿಲ್ಲ. ನೋಡು ರಾಜ, ನೋಡು, ಅವ್ರಂತವ್ರಲ್ಲ, ಆಸ್ತಿ ಬೇಡವಂತ ಅವ್ರಿಗೆ ಇಲ್ಲಿ ನೆಮ್ಮದಿಯಾಗಿರಕ್ಕೆ ಬಿಟ್ರೆ ಸಾಕು ಅಂತಾನ ನೀನೇ ಹೇಳ್ತಿದ್ದೆ. ಇದಕ್ಕೇನು ಹೇಳ್ತೀಯ ಇವಾಗ ಮಾತಾಡು. ನಾವು ಆಸ್ತಿ ಬೇಡ, ಏನು ಬೇಡ ಅಂತಾನೆ ಇದ್ದಿದ್ದು. ಆದ್ರೆ ಪದೇ ಜಗಳ ಮಾಡ್ಕೊಂಡು ಆಸ್ತಿಗೋಸ್ಕರ ಬಂದೋಳು ಅಂತ ಹೇಳಿ ಜಗಳ ಮಾಡಿದ್ರೆ ನಾವೇನ್ ಮಾಡ್ಬೇಕು? ನಮ್ಗೆ ನೆಮ್ಮದಿಯಾಗಿ ಇದ್ವಿ. ಆದ್ರೆ ನೀನೇ ಪದೇ ಬಂದು ಜಗಳ ಮಾಡಿ ಆಸ್ತಿ ಕೇಳಂಗ್ ಮಾಡಿದ್ದು. ನಾವು ಸಾಕು ಬಿಡು, ಇದ್ದಿದ್ರಾಗೇನೆ ಜೀವನ ಮಾಡೋಣ ಅಂತಾನ ನಾವು ಅಂದ್ಕೊಂಡಿದ್ವಿ. ಆದ್ರೆ ನೀನೇ ತಾನಿ ಪದೇ ಜಗಳ ಮಾಡ್ಕೊಂಡ್ ಬಂದು ಅಂತೋಳು ಇಂತೋಳು ಅಂತೇಳಿ ಬಾಯಿ ಮಾಡಿ ನಮ್ಮ ಮರ್ಯಾದೆ ತೆಗ್ದಲ್ಲ. ಅದಕ್ಕೇನೆ ನಮಗೂ ಸಿಟ್ಟು ಬಂತು. ನಾವು ಆಸ್ತಿ ಕೇಳೋಣ ಬಿಡು, ನಮಗ್ ಸೇರ್ಬೇಕಾಗಿರೋದ ಸೇರ್ಲಿ ಬಿಡು ಅಂತ ನಮ್ಮ ಮನಸ್ಸಿನಾಗ ಬಂತು. ಯಾಕೆ ಬಿಡ್ಬೇಕು ಇಷ್ಟೆಲ್ಲ ಮಾತಾಡ್ದವ್ರಿಗೆ? ಅದಕ್ಕೇನೆ ಇದ್ರಾಗೆ ರಾಜ ಹೇಳಿದ್ರಾಗೆ ಏನ್ ತಪ್ಪಿಲ್ಲ. ಈಗಲೂ ನಾನು ಅದೇ ಮಾತು ಹೇಳ್ತಾ ಇದ್ದೀನಿ. ಅವಾಗ ನಾವು ಹೇಳಿದ್ದು ನಿಜಾನೇ. ಆದ್ರೆ ಈಗ ಸಂದರ್ಭನೇ ಬೇರೆ ಆಗೈತಿ. ಏನೋ ಮನೆ ಕಟ್ಟಕ್ಕೆ ಒಂದ 25-30 ಸಾವಿರ ದುಡ್ಡು ಕೊಟ್ಟಿದ್ಕೇನೆ ಆ ಪಾರ್ಟಿ ಮಾತಾಡ್ದೆ. ಅವಾಗ ಸುಮ್ಮನಿದ್ದಿದ್ರೆ ನಾನೇ ಆಸ್ತಿ ಕೇಳ್ತಿದ್ದೆ. ಸುಮ್ಮನಿರ್ಲಿಲ್ಲ ನೀನು. ಏನೋ ತಲೆ ಮೇಲೆ ಹೋಯ್ತೇನೋ ನಿನ್ನ ಅರ್ಧ ಆಸ್ತಿನ ನನಗೆ ಬರ್ಕೊಟ್ನೇನೋ ನನ್ನ ಗಂಡ ಅಮ್ಮಂಗೆ ಊರ್ ಬಾಯ್ ಮಾಡ್ದೆ. ಅದಕ್ಕೇನೆ ಇಷ್ಟೆಲ್ಲ ಊರ್ ಬಾಯ್ ಮಾಡೋರಿಗೆ ನಾವ್ಯಾಕೆ ಆಸ್ತಿ ಬಿಟ್ಕೊಡ್ಬೇಕು? ನಮಗೆ ಸೇರ್ಬೇಕಾಗಿರೋದನ್ನ ನಾವು ತಗೊಂಬನ ಅಂತ ಹೇಳಿ ನಾನು ಪಂಚಾಯತಿಗೆ ಹಾಕಿರೋದು. ಅದು ನಮ್ಮ ಹಕ್ಕು. ಯಾಕೆ ಬಿಡ್ಬೇಕು? ನಮಗೆ ಸೇರ್ಬೇಕಾಗಿರೋದನ್ನ ನಾವು ತಾಬೇಕು ಅಂತ ನನ್ನ ಮನಸ್ಸಿನಾಗೂ ಬಂತು. ಇದಾಗೆ ನೀನ್ ರಾಜನ್ನ ಸುಮ್ಮನೆ ತಪ್ಪಿತಸ್ಥ ಅನ್ನೋ ತರ ಮಾತಾಡಕ್ ಬರ್ಬೇಡ. ಈಗ ಯಾರು ಮಾತಾಡಿ ಏನು ಪ್ರಯೋಜನ ಇಲ್ಲ. ಭಾಗ ಬೇಕು ಅಂದ್ರೆ ಬೇಕು ಅಷ್ಟೇನಿ. ನ್ಯಾಯ ರೀತಿಲಿ ಕೇಳ್ತಾ ಇದೀವಿ, ನಾವೇನು ಅನ್ಯಾಯ ಇದ್ದೇನು ಕೇಳ್ತಾ ಇಲ್ಲ. ನಿಮ್ಮ ಅಪ್ಪನ ಮನೆ ಆಸ್ತಿ ಏನ್ ನಮಗೇನು ಕೊಡಬೇಡ, ನನ್ನ ಗಂಡನ ಮನೆ ಆಸ್ತಿ ನಾವು ಕೇಳ್ತಾ ಇದೀವಿ ಅಷ್ಟೇನಿ. ಏಯ್, ಮುಚ್ಕೊಂಡು ನಿಂತ್ಕೋಬೇಕು ಅಷ್ಟೇನಿ. ನೀನು ನನ್ನ ಹತ್ರ ಬಾಲ ಬಿಚ್ಚಕ್ ಬರಬೇಡ. ನಿಂದೇನಿದ್ರು ಅಲ್ಲಿ ಹೇಳು. ನಾನು ನನ್ನ ಮಗನ್ ಕೇಳ್ತಾ ಇರೋದು. ನೀನ್ ಯಾವಳೆ ನನ್ ಕೇಳಕ್ಕೆ? ಮುಚ್ಕೊಂಡು ನಿಂತ್ಕಳೆ. ನನ್ನ ಹತ್ರ ಮಾತಾಡಕ್ ಬರಬೇಡ. ನನ್ನ ಹತ್ರ ಮಾತಾಡಕ್ ಬಂದ್ರೆ ಗ್ರಾಚಾರ ಕಳ್ಸ್ಬಿಡ್ತೀನಿ. ನಿನ್ನ ಈ ಊರಿಗೆ ಬಿಟ್ಕೊಂಡಿದ್ದು ನನ್ ತಪ್ಪು ಮೊದ್ಲು. ಮುಚ್ಕೊಂಡು ನಿಂತ್ಕ. ಇಲ್ಲಿ ನೀನ್ ಬಾಯ್ ಮಾಡ್ಬಿಟ್ರೆ ಎದರ್ಕೊಂಡ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ? ನಾನೇನೇನು ನಿನ್ನಂಗೆ ಕದ್ದು ಮುಚ್ಚಿ ತಾಳಿ ಕಟ್ಟಿಸ್ಕೊಂಡ್ ಬಂದಿಲ್ಲ ಈ ಊರಿಗೆ. ಅದ್ದೂರಿಯಾಗಿ ನಮ್ಮ ಅಪ್ಪಯ್ಯ ಮದುವೆ ಮಾಡ್ಕೊಟ್ಟಿರೋದು. ಬಂದ್ಬಿಟ್ಲು ಮಾತಾಡಕ್ಕೆ. ಓಹೋ, ಇವಳಿಗೆ ಇಷ್ಟ ಇರ್ಬೇಕಾದ್ರೆ ನನಗೆ ಎಷ್ಟು ಇರ್ಬೇಡ. ಮೊನ್ನೆ ಬಂದು ಸೇರ್ಕೊಂಡಿರೋ ಇವಳಿಗೆ ನಾನು ತಾಳಿ ಕಟ್ಟಿಸ್ಕೊಂಬಂದು ಸೇರ್ವದ್ದು ಒಳಕ್ ಹೋಗಿರೋದು ನನ್ನ ಗಂಡನ ಮನೆಗೆ. ಅಯ್ಯೋ ಕಾಳಮರೆ, ಈಗ ಯಾಕೆ ಜಗಳ ಮಾಡ್ತೀರಾ? ಏನಾರ ಒಂದು ತೀರ್ಮಾನ ಮಾಡ್ರಿ ಯಾವ್ದಕ್ಕೂ. ಏನ್ ಮಾಡ್ತೀರಿ ಹೇಳ್ರಿ ರಾಜ? ನೀನೇ ಹೇಳಪ್ಪ ನಿಮ್ಮ ಅಮ್ಮಾಯಿಗೆ. ನೋಡು ಹೆಂಗ್ ಮಾತಾಡ್ತೈತಿ ನಿಮ್ಮ ಅಮ್ಮಯ್ಯ. ಪಂಚಾಯತಿ ಎಂಬುದು ನೋಡ್ದಲೇನೆ ಬಾಯಿಗೆ ಬಂದಂಗೆ ಮಾತಾಡ್ತಲ್ಲ, ಮರ್ಯಾದೆ ಇಲ್ದೇಲೇನೆ. ಏನ್ ಕಾಳಮ್ಮ ನೀನ್ ಹಿಂಗ್ ಮಾತಾಡ್ಬೋದಾ? ತಿಳಿದೊಳಾಗಿ ಹಿಂಗೆಲ್ಲ ಮಾತಾಡಬಾರ್ದು. ಒಂದಿಷ್ಟು ಮರ್ಯಾದೆ ಇರಲಿ ಪಂಚಾಯತಿಗೆ. ಹಿಂಗೆಲ್ಲನ ಗೌರವ ತೋರಿಸಿದ್ರೆ ನಾವ್ ಹೆಂಗೆ ತೀರ್ಮಾನ ಮಾಡಬೇಕು ಹೇಳು? ಸಮಾಧಾನ ಮಾಡ್ಕೊಂಡು ಮಾತಾಡ್ಬೇಕು. ಅದೇನಿದ್ರು ನಿಧಾನಕ್ಕೆ ಹೇಳು. ಅದ್ಯಾಕೆ ಹಂಗ್ ಬಾಯಿ ಮಾಡ್ತಾ ಇದ್ಯಾ? ನಾನು ನನ್ನ ಮಗನ್ ಕೇಳ್ತಾ ಇದ್ದೆ. ಮಧ್ಯದಾಗಿ ಬಾಯಿ ಹಾಕಕ್ಕೆ ಅವಳು ಯಾರು? ಮುಚ್ಕೊಂಡು ನಿಂತ್ಕೋಬೇಕು ನೀವು. ಅವಳಿಗೆ ಹೇಳ್ರಿ, ನನಗೆ ಹೇಳಕ್ ಬರ್ಬೇಡ್ರಿ ಪದೇನ. ಆಯ್ತಮ್ಮ, ಅವ್ರಿಗೂ ಹೇಳ್ತೀವಿ ನಿಮ್ಗೂ ಹೇಳ್ತೀವಿ, ಸಮಾಧಾನ ಮಾಡ್ಕೇಳ್ರಿ. ಹಿಂಗೆಲ್ಲ ಜಗಳ ಮಾಡಿದ್ರೆ ಯಾವ್ದು ಸಮಸ್ಯೆನು ಬಗೆಹರಿಯಲ್ಲ. ಸಮಾಧಾನದಿಂದ ಕೂತ್ಕೊಂಡು ಬಗೆಹರಿಸ್ಕೋಬೇಕು. ಸಮಾಧಾನ ಮಾಡ್ಕೆ. ದೇವಮ್ಮ ನೀನ್ ಸುಮ್ಮನೆ ನಿಂತ್ಕ ಮಾತಾಡ್ಬೇಡ ನೀನು. ಅದೇನು ಅಂತಾನ ನೋಡೋಣ. ನಿನ್ಗೂ ಅನ್ಯಾಯ ಆಗಕ್ ಬಿಡಲ್ಲ, ಅವ್ರಿಗೂ ಅನ್ಯಾಯ ಆಗೋದ್ ಬೇಡ, ಯಾರಿಗೂ ಅನ್ಯಾಯ ಆಗೋದ್ ಬೇಡ. ನಿಮ್ಗೇನ್ ಸಿಗ್ಬೇಕಾ ಅದು ಸಿಗುತ್ತೆ. ದೇವ್ರ ಇದ್ದಾನೆ, ನೀನೇನ್ ತಲೆ ಕೆಡಿಸ್ಕೋಬೇಡ. ಸಮಾಧಾನ ಮಾಡ್ಕೊಂಡ್ ಕೂಕ. ನಿಂತ್ಕ.
ಅಲ್ಲ ಹೇಳಿದ್ಕೆ ಹೇಳ್ದೆ, ನಾನೇನು ಜೋರಾಗಿ ಮಾತಾಡಿನಿ ಏನಣ್ಣ, ಅವನದೇನು ತಪ್ಪಿಲ್ಲ ಅಂತ ಹೇಳ್ತಿದ್ದೆ ಅಷ್ಟೇನೆ. ಬೇಕಾಗಿಲ್ಲ ನನ್ನ ಮಗನ ಸುದ್ದಿ ನಿನ್ಗೆ ಯಾಕೆ ಬೇಕು? ನನ್ನ ಮಗ ಉಂಟು, ನಾನು ಉಂಟು. ನಾನು ಏನಾದ್ರು ಕೇಳ್ತೀನಿ, ಅವನು ಏನಾದ್ರು ಮಾತಾಡ್ತಾನೆ. ಅದನ್ನ ಕೇಳಕ್ಕೆ ನೀನ್ ಯಾವಳು? ಓಹೋ, ತಾಯಿ ಮಗುಗನ ಜಗಳ ತಂದಿಕ್ಕಿ ನಮ್ಮ ಆಸ್ತಿ ಹೊಡಿಬೇಕು ಅಂತನ ಸಂಚು ಮಾಡ್ತಾ ಇದೀಯಾ? ನನಗೆ ಗೊತ್ತೈತೆ, ನನ್ನ ಸೊಸೆ ನನ್ನ ಮಗನ್ನು ಎಲ್ಲಾನು ಒಳ್ಳೆಯವರ ಮಂಗೆ ಮಾಡ್ಕೊಂಡು ಬುಟ್ಟಿಗೆ ಹಾಕೊಂಡು ನೀನು ಒಳ್ಳೆಯವಳಾಗಿ ಈಗ ಮನೆಗೆ ಹೋಗಿ ಬರಂಗ್ ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ಏನು ಬೇಕಾಗಿಲ್ಲ. ಏ ರಾಜಾ, ಹೇಳ್ತೀನಿ ಕೇಳು. ಇವತ್ತಲ್ಲ ಇನ್ಯಾವತ್ತೂ ಇವ್ರಿಗೆ ಮಾತ್ರ ಆಸ್ತಿ ಸಿಗಕ್ ಬಿಡಲ್ಲ. ನಾನು ಸತ್ರುನು ಇವ್ರಿಗೆ ಮಾತ್ರ ₹1 ಆಸ್ತಿನೂ ಹೋಗಕ್ ಬಿಡಲ್ಲ ಅಷ್ಟೇನಿ. ಸುಮ್ಮನೆ ಈ ಪಂಚಾಯತಿನ ಇಲ್ಲಿಗೆ ನಿಲ್ಲಿಸಿ ನಡೀರಿ, ಮತ್ತಕ್ಕೆ ಹೋಗೋಣ. ಮಸ್ತಾಗಿ ಕೆಲಸ ಇದಾವೆ ನಮಗೆ, ಹೊಲ್ದಾಗೆ ಕೂಲಿ ಆಳುಗಳು ಬಂದಿರ್ತಾರೆ. ನಡಿಯೋ ರಾಜ. ಆಯ್ತಮ್ಮ ಕಾಳಮ್ಮ, ನೀನು ನಿನ್ನ ಮಗನೇ ಮಾತಾಡ್ರಿ. ಅಯ್ಯಮ್ಮ ಏನು ಮಧ್ಯದಾಗ ಮಾತಾಡಲ್ಲ. ಸರಿ, ಅದೇನು ಮಾತಾಡ್ತಿರೋ ಮಾತಾಡ್ರಿ. ಹೇಳೋ ರಾಜಾ, ಹೇಳು. ನೀನೇ ತಾನೇ ಹೇಳ್ದವನು ಅವ್ರಿಗೊಂದು ಆಸ್ತಿ ಬೇಡವಕ್ಕೆ ನಮ್ದು, ಅವ್ರಿಲ್ಲೇ ಇರ್ತಾನಂತೆ, ನೆಮ್ಮದಿಯಾಗಿ ಗಿರಾಕಿ ಬಿಡ್ಬೇಕಂತೆ, ಜಗಳ ಮಾಡಬಾರ್ದಂತೆ ಅವ್ರ ಜೊತೆಗೆ ಅಂತ ಹೇಳಿದ್ದೆ ತಾನೆ. ನಾವು ಸುಮ್ಮನಿದ್ವಿ ತಾನೆ. ಈಗ ಯಾಕೆ ಆಸ್ತಿ ವಿಷಯ ಕೇಳೀಗ, ಮಾತಾಡೀಗ. ಅಯ್ಯೋ ಅಮ್ಮ, ಇವತ್ತಲ್ಲ ನಾಳೆಗೆ ಅವ್ರಿಗೆ ನಾವು ಆಸ್ತಿ ಕೊಡಲೇಬೇಕಾಗುತ್ತೆ. ನೀನು ಕೊಡದೇ ಇದ್ರು ಕಾನೂನು ಪ್ರಕಾರ ಆದ್ರೂ ಅವ್ರಿಗೆ ಕೊಡಬೇಕಾಗುತ್ತೆ ಆಸ್ತಿನ. ಯಾವತ್ತಿದ್ರೂ ಕೊಡಲೇಬೇಕು ತಾನೆ. ಇವತ್ತೇನೆ ಇತ್ಯರ್ಥ ಮಾಡಿಕೊಂಡು ಬಗೆಹರಿಸ್ಕೊಳ್ಳೋದು ಒಳ್ಳೇದು ಅಂತ ಅವಾಗೇನೋ ಹೇಳಿದ್ರು. ಆದರೆ ನೀನು ಯಾಕೆ ಹೋಗಿ ಜಗಳ ಮಾಡಿದೆ ಹೇಳು? ಇಷ್ಟು ದಿನ ಏನಾದರೂ ಆಸ್ತಿ ಕೇಳಿದ್ರು ಅವರು? ಇಲ್ಲ ತಾನೆ. ನೀನೇ ಇಲ್ದೇರೋ ಜಗಳ ಮಾಡಿ ಈಗ ಅವ್ರಿಗೆ ದ್ವೇಷ ಬರಂಗೆ ಮಾಡಿದ್ಯಾ. ಇಷ್ಟು ದಿನ ಇದ್ದಂಗೆ ಸುಮ್ಮನೆ ಇದ್ದಿದ್ರೆ ಅವ್ರು ಯಾವ ಆಸ್ತಿನೂ ಕೇಳ್ತಿರಲಿಲ್ಲ, ಏನೂ ಇಲ್ಲ. ಈಗ ಕಾಲ ಬದಲಾಗೈತೆ, ಈಗ ನಾವು ಅವ್ರಿಗೆ ಕೊಡಲೇಬೇಕಾಗುತ್ತೆ. ಬಿಡು ಹೋಗ್ಲಿ, ಏನು ನಮಗೇನು ಕಮ್ಮಿ ಆಗೈತೆ? ಅವರು ಚೆನ್ನಾಗಿರಲಿ, ಅವ್ರೇನು ಬೇರೆಯವರ? ನಮ್ಮವರೇ ತಾನೆ, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಮ್ಮನ ಮಕ್ಕಳು, ನಮ್ಮ ತಮ್ಮ ತಂಗಿ, ಅವರು ಚೆನ್ನಾಗಿರಲಿ. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ನನ್ನ ಹೊಟ್ಟೆ ಹುಟ್ಟಿದ ಮಗ ನೀನು. ಯಾಕೋ ಹಿಂಗ್ ಮಾತಾಡ್ತಾ ಇದೀಯ ರಾಜ? ನಿಮ್ಗೋಸ್ಕರ ಅಲ್ವೇನೋ ನಾನು ಇಷ್ಟೆಲ್ಲ ಹೋರಾಡ್ತಾ ಇರೋದು. ನೀನೇ ಹಿಂಗ್ ಅಂದ್ಬಿಟ್ರೆ ಹೆಂಗೋ ರಾಜ? ಅಯ್ಯೋ, ನೇತ್ರಮ್ಮ ಬರ್ಬೇಕಾಗಿತ್ತು, ಹೇಳ್ ಕಳ್ಸಿದ್ದೆ. ಪಾರಂ ನೇತ್ರಮ್ಮ ಅಂತಾನ. ಹುಡ್ಗರನ್ನ ಕಟ್ಕೊಂಡು ಪಾಪ ಬರಕ್ಕಾಗಿಲ್ವೋ ಏನೋ, ಉಪ್ಪಿನಕಾಯಿ ಬೇರೆ ಮಾಡ್ತಾ ಇದ್ದಾಳೆ ಅವಳು. ಅವಳಾಗಿದ್ರೆ ಸರಿಯಾಗಿ ಮಾತಾಡೋಳು ಇವ್ರಿಗೆಲ್ಲರಿಗೂ. ನೀನೇನೋ ರಾಜ, ನೀನೇ ಬಿಟ್ಕೊಡ್ತೀನಿ ಅಂತಿದೆಯಲ್ಲೋ. ನಿನಗೇನು ಆಸೆ ಇಲ್ವಾ? ನಿನಗೆ ಆಸೆ ಇಲ್ದಿದ್ರೆ ಇರ್ಬೋದು, ಆದ್ರೆ ನಾವಂತೂ ಬಿಟ್ಕೊಡಕ್ ತಯಾರಿಲ್ಲ. ಅದ್ರಾಗೂ ಇವ್ರಿಗಂತೂ ನಾನಂತೂ ಇಷ್ಟನೇ ಪಡಲ್ಲ. ಆಸ್ತಿ ಒಂದಿಷ್ಟು ಕೊಡಕ್ಕೂ ನನಗೆ ಮನ್ಸಿಲ್ಲ. ಹಂಗಲ್ಲಮ್ಮ, ಹಂಗೂ ಇಲ್ಲ ಹಿಂಗೂ ಇಲ್ಲ, ಸುಮ್ಮನೆ ನಡಿ, ಮತ್ತಕ್ಕೆ ನಡಿ. ಇಷ್ಟೇನೆ. ಅವ್ರು ಏನ್ ಮಾಡ್ಕೊಂತಾರೋ ಮಾಡ್ಕೊಂಬ್ಲಿ, ನಾನಂತೂ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ ಅಷ್ಟೇನಿ. ನಾನು ಹೋಗ್ತೀನಿ ಮಂತಕ್ಕೆ, ನೀವು ಬಂದಾದ್ರೆ ಬರೀ, ಬಿಟ್ಟಾದ್ರೆ ಬಿಟ್ರಿ. ಅಯ್ಯೋ ಅಮ್ಮ, ಅಮ್ಮ. ಅಯ್ಯೋ ಪದ್ಧತಿ, ಯಾಕೆ ಹಿಂಗಾಡ್ತೈತ ಅಜ್ಜಿ? ಅಯ್ಯೋ ಯಾಕ, ಏನ ನಮ್ಗೇನ್ ಗೊತ್ತು, ಏನೇನೋ ಮಾತಾಡ್ತಾರೆ ಆಸ್ತಿ ಭಾಗ ಮಾಡ್ಬೇಕು ಅಂತಾನೆ. ಅಮ್ಮ ಯಾಕೆ ಸಿಟ್ ಮಾಡ್ಕೊಂಡು ಬಾ ನಾವು ಹೋಗೋಣ. ನಾವ್ ಯಾಕೆ ಸುಮ್ಮನೆ ನಿಂತ್ಕೊಂಡು ನೋಡಿ ನೋಡಿ ಸಾಕಾತ್. ಇವ್ರದ್ ಮುಗ್ಗಿ ಹಂಗ್ ಕಾಣಲ್ಲ. ಬಾ ನಾವು ಹೋಗೋಣ ಸುಮ್ಮನೆ. ನಾನು ಅವಾಗ್ಲೇ ಹೇಳಿಲ್ವಿ ಹೋಗೋಣ ಬಾ, ಇಲ್ಲಿ ಏನೋ ಮಾಡ್ಕೊಂತ ಇದಾರೆ ಅಂತಂದ್ರೆ ನೀನೆ ಇರು ನೋಡೋಣ ಅಂತ ಇಲ್ಲೇ ನಿಂತ್ಕೊಂಡು ಬಾ ನಾವು ಹೋಗೋಣ. ಹೆಂಗ ನಾ ಮಾಡ್ಕೊಂಡ್ ಹೇಳಿವ್ರು. ಏನಪ್ಪ ರಾಜ, ನಿಮ್ಮಮ್ಮ ಹೊರಟೆ ಹೋಯ್ತಲ್ಲೋ? ಹಿಂಗಾದ್ರೆ ಹೆಂಗಾಗ್ತೈತೆ? ಅದೇ ಅಪ್ಪ, ನಿಂತ್ಕೊಂಡು ಮಾತಾಡ್ಬೇಕು ತಾನೆ. ನಮ್ಮ ಅತ್ತೆ ಏನು ಅಷ್ಟು ಏನಾದ್ರು ಕೇಳೈತಾ? ಹೇಳ್ರಿ. ಏನು ಮಾಡ್ತೀಯಮ್ಮ ದೇವಮ್ಮ? ಏನು ಮಾಡೋದು ಅಂತಂದರೆ ನೀವೇ ಒಂದು ತೀರ್ಮಾನ ಮಾಡಿರಿ ಅಷ್ಟೇನೆ. ನಮಗೆ ಅರ್ಧ ಆಸ್ತಿ ಏನು ಬೇಡ, ನಮಗೂ ಒಂದಿಷ್ಟೇನೋ ದುಡ್ಕೊಂಡು ತಿನ್ನೋಕ್ಕೆ ಒಂದು 3-4 ಎಕರೆ ಜಮೀನು ಕೊಟ್ಟರೆ ಸಾಕು. ನೀರಾವರಿ ಜಮೀನು ಕೊಟ್ಟರೆ ಅದ್ರಾಗೆ ಹೆಂಗೋ ಏನಾದರೂ ಬೆಳೆ ಬೆಳ್ಕೊಂಡು ಅಂಗಡಿ ನೋಡ್ಕೊಂಡು ಉಪ್ಪಿನಕಾಯಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತೀವಿ. ನಮಗೇನು ಜಾಸ್ತಿ ಬೇಡ, ಒಂದು 5 ಎಕರೆ ಕೊಡಲಿ ಸಾಕು ಅಲ್ವೇನಮ್ಮ? 5 ಎಕರೆನಾ? ಮಸ್ತಾಗೈತಿ ನಿಮ್ಮ ಅಪ್ಪ. ಒಂದು 25-30 ಎಕರೆ ಐತೆ. 5 ಎಕರೆ ಸರಿ ಆಯ್ತು ಬಿಡು. ನೀನು ಹೇಳ್ತಾ ಇದೀಯ ಅಂದ್ರೆ ಸಾಕು, ನಮಗೆ ಒಂದು 5-6 ಎಕರೆ ಕೊಡ್ಲಿ. ನೀರಾವರಿ ಜಮೀನು ಕೊಡ್ಲಿ, ನೀರು ಇರೋ ಅಂತದ್ದ. ನಾವು ಏನನ ಅಡಿಕೆ ತೋಟನೋ ತೆಂಗಿನ ತೋಟನೋ ಯಾತನ ಬೆಳೆ ಬೆಳ್ಕೊಂಡು ಹೆಂಗೋ ಜೀವನ ಮಾಡ್ತಾರೆ ನನ್ನ ಮಕ್ಳು. ಹಂಗೇನೆ ಹಳೆ ಮನೆ ಐತಲ್ಲ, ಅದನ್ನು ಹೆಸರಿಗೆ ಮಾಡಿಸ್ಕೊಳತ್ತೆ, ಎಂತನ ಬೇಕಾಗುತ್ತೆ. ಹೌದು, ಹಳೆ ಮನೆ ಐತಲ್ಲ ನಾವೇ ಮುಂಚೆ ಇದ್ದಿದ್ದು, ಅದೊಂದು ಮನೇನು ಒಂದು 5 ಎಕರೆ ಜಮೀನು ನೀರಾವರಿ ಜಮೀನು ಕೊಡಿಸ್ರಿ ಸಾಕು. ನಮ್ಗೆ ಇನ್ನೇನು ಜಾಸ್ತಿ ಏನು ಬೇಡ, ಸಾಕು. ಜೀವನ ಮಾಡಕ್ಕೆ ನಮ್ಗಷ್ಟು ಸಾಕು ಕಣಣ್ಣ, ಇನ್ನೇನು ಜಾಸ್ತಿ ಬೇಡ. ಅವ್ರದ್ದು ಎಷ್ಟಾನ ಇರ್ಲೇಳು, 50 ಎಕರೆ ಇರ್ಲೇಳು, ಅದನ್ನೆಲ್ಲ ಅವರೇ ಇಕ್ಕಂಬ್ಲೇಳು. ಇದಕ್ಕೇನಪ್ಪ ಹೇಳ್ತೀರಾ ಸಾವುಕಾರ ಸಿದ್ದಪ್ಪ ರಾಜ? ಹೋಗಿ ಯಾವುದಕ್ಕೂ ಕೇಳ್ಕೊಂಡು ನಿಮ್ಮಮ್ಮಯ್ಯನ ಆದಷ್ಟು ಬೇಗ ಒಪ್ಪಿಸ್ಕೊಂಡು ಕರ್ಕೊಬರ್ರಿ. ಏನಾನ ಒಪ್ಕೊಂಬ್ಲಿಲ್ಲ ಅಂತಂದರೆ ಕೋರ್ಟು ಕಚೇರಿ ಅಂತೇಳಿ ಅಲ್ಲಿ ಬೇಕಾಗುತ್ತೆ. ಅವ್ರೇನು ಜಾಸ್ತಿ ಕೇಳಿಲ್ಲ, ಒಂದು 5 ಎಕರೆ ನೀರಾವರಿ ಜಮೀನು, ಒಂದು ಹಳೆ ಮನೆ ಅಷ್ಟೇನೆ, ಇನ್ನೇನಿಲ್ಲ. ಸರಿ ಆಯಿತು, ನಮ್ಮ ಅಮ್ಮಯ್ಯನ ನೋಡೋಣ, ಕೇಳ್ತೀನಿ. ಆಯ್ತಪ್ಪ, ಹೋಗಿ ಮಾತಾಡ್ಕೊಂಡು ಆದಷ್ಟು ಬೇಗ ಬಂದು ಏನು ಅಂತ ತಿಳಿಸ್ಬೇಕು ನೀವು. ಕೇಳಕೊಂಬರ್ತಾರೆ, ಅಲ್ಲಿವರೆಗೂ ಕೂತ್ಕೊಂಡಿರ್ರಿ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.